ಇನ್ನು ಪ್ರಮಾಣ ವಚನ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಪಕ್ಷದಿಂದ ಪಕ್ಷಕ್ಕೆ ಬಂದಂತಹ ಮಧು ಬಂಗಾರಪ್ಪಗೆ ಮಂತ್ರಿಗಿರಿ ಅಂತ ಗರಂ ಆಗಿದ್ದಾರೆ. ಭದ್ರಾವತಿ ಶಾಸಕ ಸಂಗಮೇಶ್ವರ್ ಅವರಿಗೆ ಯಾಕೆ ಸಚಿವ ಸ್ಥಾನ ಕೊಟ್ಟಿಲ್ಲ? ಆಕ್ರೋಶದಿಂದ ವಿಡಿಯೋ ಮಾಡಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತ ಮೂರ್ತಿ, ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಉಳಿದಿರೋದು ನಮ್ಮ ಶಾಸಕ ಸಂಗಮೇಶ್ ಅವರಿಂದ. ಪಕ್ಷಕ್ಕಾಗಿ ಕಷ್ಟಪಟ್ಟು ದುಡಿದಂಥವರಿಗೆ ಇವತ್ತು ಅನ್ಯಾಯ ಆಗಿದೆ. ಬಿಜೆಪಿ ಆಫರ್ ಇದ್ರೂ ಕೂಡ ಪಕ್ಷನಿಷ್ಠೆಯಿಂದ ಇದ್ದಂಥ ಸಂಘಟನೆಗೆ ಮೋಸ ಆಗಿದೆ. ವಿಡಿಯೋ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು. ನಾವು ಬೇಜಾರಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ಒಂದು 25 ವರ್ಷ ಹೆಣ್ಮಕ್ಳು ಸಾಕಿರ್ತೀವಿ. 25 ವರ್ಷ ಮೇಲೆ ಯಾವನೋ ಒಬ್ಬ ಹೊಡ್ಕೊಂಡು ಹೋಗ್ತಾನಲ್ಲ, ಆ ಲೆಕ್ಕಾಚಾರ ಆಗಿದೆ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬೀಜನ ಇಲ್ಲಿ ಹುಟ್ಟಾಕಿರೋದು, ಈಗ ಉಳಿದಿರೋದು ಸಂಗನ ಅಂದನೆ. 2018ರಲ್ಲಿ ಏಕೈಕ ಶಾಸಕ ಸಂಗನ ಒಬ್ಬರೇ ಕಾಂಗ್ರೆಸ್ಸಿಂದ. ಹೊನ್ನಾವರ ಟು ಬೆಂಗಳೂರು ತನಕ ಮೈನ್ ರೋಡಲ್ಲಿ. ಕಾರಣ ಏನಂದರೆ, ಹೊನ್ನಾವರದಲ್ಲಿಲ್ಲ, ಸಾಗರದಲ್ಲಿಲ್ಲ, ಶಿವಮೊಗ್ಗದಲ್ಲಿಲ್ಲ. ಬಿ ಜೆ ಪಿ ಗೆದ್ದಿರೋದವರೆಲ್ಲ. ಭದ್ರಾವತಿ ಕಾಂಗ್ರೆಸ್ಸು, ತರೀಕೆರೆ ಬಿ ಜೆ ಪಿ, ಕಡೂರು ಬಿ ಜೆ ಪಿ, ಅರಸೀಕೆರೆ ಜೆ ಡಿ ಎಸ್ಸು, ತುಮಕೂರು ಬಿ ಜೆ ಪಿ, ಟಿಪ್ಟೂರು ಬಿ ಜೆ ಪಿ, ಹಿಂಗೆ ಗೆದ್ದಿದ್ದಾರೆ. ಏಕೈಕ ಕಾಂಗ್ರೆಸ್ ಶಾಸಕ ಸಂಗಮೇಶ್. ಅವರಿಗೆ ಅಷ್ಟೆಲ್ಲ ನೋವು ಕೊಟ್ಟು ಸರ್ಕಾರದಲ್ಲಿ ಇರ್ಬೇಕಾದ್ರೆ ಈ ಬಿ ಜೆ ಪಿ ಅಷ್ಟು ನೋವು ಕೊಟ್ಟು ಅವ್ರ ಮಗನಿಗೆ ಒಳಗಡೆ ಹಾಕಿ ಹಿಂಸೆ ಕೊಟ್ಟರು. ಅಂಥವ್ರು ಹೋರಾಟ ಹಾದಿಯಲ್ಲೇ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಅಂಥವರಿಗೆ ಮೋಸ ಮಾಡಿ ಈ ಮಂಗಾಡ್ತಾವಲ್ಲ ಮಂಗಗಳು, ಆ ಮರದಿಂದ ಈ ಮರ, ಈ ಮರದಿಂದ ಆ ಮರ ಅಂತ ಮಂಗನ ಥರ ಬಂದು ಬಂಗಾರಪ್ಪನ ಫ್ಯಾಮಿಲಿ ಅಂತ ಎಲ್ಲರಿಗೂ ಗೊತ್ತು. ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ಒಂದು ಪಕ್ಷ, ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಸಲ್ಲಿ ಬಂದು ಮಂತ್ರಿ ಆಗಿ ಮತ್ತು ಬಿ ಜೆ ಪಿ. ಅದೇ ಬಂದು ಮಧು ಬಂಗಾರಪ್ಪ ಹೋದ ಸಲ ಜೆ ಡಿ ಎಸ್ಸು, ಈ ಸಲ ಕಾಂಗ್ರೆಸ್ಸು. ಬಂಗಾರಪ್ಪನವರು ಪಾಪ ಮಾನ್ಯ ಬಂಗಾರಪ್ಪನವರು, ಅವ್ರ ಮೇಲೆ ಗೌರವ ಇದೆ. ಅವರು ಪಕ್ಷ ಮಾತ್ರ ಚೇಂಜ್ ಮಾಡಿದ್ದಾರೆ, ಬೇರೆ ಏನೂ ಮಾಡಿಲ್ಲ. ಅವರು ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಮತ್ತೆ ಕರ್ನಾಟಕ